ನಮಸ್ಕಾರ. ತುಲಾ ರಾಶಿಯವರ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವದ ಘಟ್ಟ ಶುರು ಆಗ್ತಾ ಇದೆ. ಹೌದು, ಮುಂಬರುವ ಕೇವಲ 5 ದಿನಗಳಲ್ಲಿ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ದೈವಿಕ ಪರಿವರ್ತನೆಯಾಗಲಿದೆ. ಆ ಸಮೃದ್ಧಿಯ ರಹಸ್ಯ ಏನು? ಬನ್ನಿ, ಇದರ ಬಗ್ಗೆ ಆಳವಾಗಿ ನೋಡೋಣ. ಒಂದು ಮಾತು ನೆನ್ಪಿರ್ಲಿ, ನಾವು ಇಲ್ಲಿ ಮಾತಾಡ್ತಿರೋದು ಏನೋ ಸಣ್ಣಪುಟ್ಟ ಬದಲಾವಣೆಗಳ ಬಗ್ಗೆ ಅಲ್ಲ. ಇಲ್ಲ, ಖಂಡಿತ ಅಲ್ಲ. ಇವು ಬದುಕಿನ ದಿಕ್ಕನ್ನೇ ಬದಲಿಸುವಂತಹ ಅಷ್ಟು ಮಹತ್ವದ ತಿರುವುಗಳು. ಹಾಗಾಗಿ ಮುಂದಿನ ಪ್ರತಿಯೊಂದು ಮಾತನ್ನೂ ಸ್ವಲ್ಪ ಗಮನ ಇಟ್ಟು ಕೇಳಿ, ಯಾಕಂದ್ರೆ ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗಿದ್ರೆ ಈ ವಿಶೇಷ ಸಮಯದ ಮಹತ್ವ ಆದ್ರೂ ಏನು? ಇದು ಜೀವನದ ಮೇಲೆ ನಿಖರವಾಗಿ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ, ಆ ರಹಸ್ಯವನ್ನ ಈಗ ನೋಡೋಣ. ನೋಡಿ, ಇದು ಕೇವಲ ಒಂದು ಸಾಮಾನ್ಯ ರಾಶಿ ಭವಿಷ್ಯ ಅಂತ ಅನ್ಕೋಬೇಡಿ. ನಾವು ಮಾತಾಡ್ತಾ ಇರೋದು ಸ್ಪಷ್ಟವಾಗಿ ಮುಂಬರುವ 5 ದಿನಗಳ ಬಗ್ಗೆ. ಈ ಸಮಯದಲ್ಲಿ ಅದೃಷ್ಟವು ಎಷ್ಟರ ಮಟ್ಟಿಗೆ ಪರವಾಗಿ ತಿರುಗುತ್ತೆ ಅಂದರೆ ಅದು ಭವಿಷ್ಯವನ್ನೇ ಹೊಸದಾಗಿ ಬರೆಯುವ ಶಕ್ತಿಯನ್ನು ಹೊಂದಿದೆ. ಈ ದೊಡ್ಡ ಬದಲಾವಣೆಗಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ತುಲಾರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ ಅಂತ ಒಮ್ಮೆ ನೋಡೋಣ. ಯಾಕಂದ್ರೆ ಇದು ಗೊತ್ತಾದ್ರೆ ಮುಂದೆ ಬರೋ ವಿಷಯಗಳು ಇನ್ನಷ್ಟು ಸ್ಪಷ್ಟ ಆಗುತ್ತೆ. ತುಲಾರಾಶಿಯವರಲ್ಲಿ ಒಂದು ತುಂಬಾನೇ ವಿಶಿಷ್ಟವಾದ ಸ್ವಭಾವ ಇದೆ. ಹೊರಗಿನಿಂದ ನೋಡಕ್ಕೆ ಅವರು ಬಹಳ ಗಟ್ಟಿ, ತುಂಬ ಧೈರ್ಯವಂತರು ಅಂತ ಕಾಣಿಸ್ತಾರೆ. ಕೆಲವೊಮ್ಮೆ ಕೋಪ ಬಂದಾಗ ಅವರ ಮಾತುಗಳು ಸ್ವಲ್ಪ ಜೋರಾಗಿಯೇ ಇರಬಹುದು, ಕಠಿಣ ಅಂತಾನೂ ಅನಿಸ್ಬೋದು. ಆದರೆ ಆ ಗಟ್ಟಿತನದ ಒಳಗೆ ಒಂದು ಚಿಕ್ಕ ಮಗುವಿನ ಹಾಗೆ ತುಂಬನೇ ಮೃದುವಾದ, ಸೂಕ್ಷ್ಮವಾದ ಹೃದಯ ಇರುತ್ತೆ. ಆಡಿದ ಮಾತುಗಳ ಬಗ್ಗೆ ಆಮೇಲೆ ಅವರೇ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಯಾಕೆಂದ್ರೆ ಅವರಿಗೆ ಶಾಂತಿ, ಸಾಮರಸ್ಯ ಅನ್ನೋದೇ ಎಲ್ಲದಕ್ಕಿಂತ ಮುಖ್ಯ. ತುಲಾರಾಶಿಯವರು ಅಂದ್ರೇನೆ ತಮ್ಮ ಬುದ್ಧಿವಂತಿಕೆ, ಧೈರ್ಯ ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿ. ಇವರ ನಿಷ್ಠೆ ಇದೆಯಲ್ಲ, ಅದು ಅಪಾರವಾದದ್ದು. ತಮ್ಮ ಕುಟುಂಬಕ್ಕಾಗಿ, ತಾವು ಪ್ರೀತಿಸೋ ಜನರಿಗಾಗಿ ಯಾವ ತ್ಯಾಗ ಮಾಡೋಕ್ಕೂ ಸಿದ್ಧರಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಇದೇ ಅವರ ಅತಿದೊಡ್ಡ ಶಕ್ತಿ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ರೂ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ, ಮೋಸಗಳನ್ನ, ಒಂಟಿತನವನ್ನ ಅನುಭವಿಸಿರ್ತಾರೆ. ಯಾರನ್ನ ಅತಿಯಾಗಿ ನಂಬಿರ್ತಾರೋ ಅವರಿಂದಲೇ ನೋವುಂಟಾದಾಗ ಮೌನವಾಗಿ ಸಹಿಸ್ಕೊಂಡ್ಬಿಡ್ತಾರೆ. ಆದರೆ ಇವರ ನಿಜವಾದ ಶಕ್ತಿ ಇರೋದೇ ಇಲ್ಲಿ. ಎಷ್ಟು ಸಲ ಬಿದ್ರೂ ಫೀನಿಕ್ಸ್ ಹಕ್ಕಿಯಾಗೆ ಮತ್ತೆ ಪುಟಿದೆದ್ದು ನಿಲ್ಲುವ ಚೈತನ್ಯ ಅವರಲ್ಲಿದೆ. ಸರಿ, ಆ ಅದ್ಭುತ ಚೈತನ್ಯಕ್ಕೆ ಈಗ ಪ್ರತಿಫಲ ಸಿಗೋ ಸಮಯ ಬಂದಿದೆ. ಇಲ್ಲಿವರೆಗಿನ ಕಷ್ಟಗಳ ಪುಟ ಮುಗಿದು ಭವಿಷ್ಯದ ಭರವಸೆಯ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ಹಾಗಿದ್ರೆ ಜೀವನದಲ್ಲಿ ಬರ್ತಾ ಇರೋ ಆ ಪಾಸಿಟಿವ್ ಬದಲಾವಣೆಗಳು ಯಾವುವು? ಬನ್ನಿ ನೋಡೋಣ. ಈ ವಿಶೇಷ 5 ದಿನಗಳ ಅವಧಿಯಲ್ಲಿ ಜೀವನದಲ್ಲಿ 3 ಪ್ರಮುಖ ಸಿಹಿ ಸುದ್ದಿಗಳನ್ನ ಕೇಳುವ ಸಾಧ್ಯತೆಯಿದೆ. ಈ ಸುದ್ದಿಗಳು ಮನಸ್ಸಿಗೆ ಹೊಸ ಧೈರ್ಯ ಮತ್ತು ಹೃದಯಕ್ಕೆ ಅಪಾರವಾದ ಸಂತೋಷವನ್ನ ತಂದುಕೊಡಲಿ. ಈ ಬದಲಾವಣೆಗಳು ಹಂತಹಂತವಾಗಿ ಜೀವನವನ್ನ ಪ್ರವೇಶ ಮಾಡುತ್ತವೆ. ಮೊದಲನೇದಾಗಿ, ದಾರಿಗೆ ಅಡ್ಡಲಾಗಿದ್ದ ಎಲ್ಲಾ ಅಡೆತಡೆಗಳು ತಾವಾಗಿಯೇ ದೂರ ಸರಿಯಲಿವೆ. ಎರಡನೇದಾಗಿ, ಆರ್ಥಿಕವಾಗಿ ಇನ್ನಷ್ಟು ಬಲ ಸಿಗಲಿದೆ. ಸಾಲದ ಹೊರೆ ಕೂಡ ಇಳಿಯುತ್ತೆ. ಕೊನೆಯದಾಗಿ, ಎಷ್ಟೋ ದಿನಗಳಿಂದ ನಿಂತೋಗಿದ್ದ ಕೆಲಸಗಳು ಪವಾಡ ನಡೆದ ಹಾಗೆ ಪೂರ್ಣಗೊಳ್ಳುವುದನ್ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನೂ ಅನೇಕ ಆಶೀರ್ವಾದಗಳು ಕಾದಿವೆ. ಬಡತನ ದೂರ ಆಗುವಂತಹ ಅವಕಾಶಗಳು ಸಿಗ್ತವೆ. ಜೊತೆಗೆ ಜೀವನದಲ್ಲಿ ಒಂದು ಹೊಸ ಶುಭ ಅಂತ ಶುರುವಾಗ್ಲಿದೆ. ಮನೆಯಲ್ಲಿ ಮತ್ತೆ ಶಾಂತಿ, ಸಮಾಧಾನ ನೆಲೆಸುತ್ತೆ. ಕುಟುಂಬದವರ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಕೈಯಾಗುವ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಈ ಎಲ್ಲ ಒಳ್ಳೆಯ ಬದಲಾವಣೆಗಳು ಆಗ್ತಾ ಇರೋದು ಹೇಗೆ? ಇದರ ಹಿಂದೆ ಸದಾಕಾಲ ಜೊತೆಗಿದ್ದು ಕಾಯ್ತಿರುವ ಒಂದು ಅಗೋಚರ ಶಕ್ತಿ ಇದೆ. ಆ ದೈವಿಕ ಶಕ್ತಿಯ ರಹಸ್ಯವಾದ್ರೂ ಏನು? ಜೀವನದಲ್ಲಿ ತೀರಾ ಒಂಟಿ ಅನಿಸಿದಾಗಲೂ, ಯಾರೂ ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಬೇಸರವಾದಾಗಲೂ ಒಂದು ದೈವಿಕ ಶಕ್ತಿ ಮೌನವಾಗಿ ರಕ್ಷಣೆ ನೀಡ್ತಾ ಇರುತ್ತೆ. ಆ ಶಕ್ತಿ ಯಾವುದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಆ ದೈವಿಕ ಶಕ್ತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ಹೌದು, ಶಿವನ ಕೃಪೆ ಸದಾ ಇತ್ತು ಮತ್ತು ವಿಶೇಷವಾಗಿ ಈ 5 ದಿನಗಳಲ್ಲಿ ಆತನ ಆಶೀರ್ವಾದ ಅತ್ಯಂತ ಬಲವಾಗಿರಲಿದೆ. ಇಲ್ಲಿವರೆಗೂ ಕಾಪಾಡಿದ್ದು ಕೂಡ ಆ ಮಹಾದೇವನೇ. ಸರಿ, ಈಗ ಈ ದೈವಿಕ ಆಶೀರ್ವಾದಗಳನ್ನ ಸ್ವಾಗತಿಸೋಕೆ ಮತ್ತು ಅವುಗಳ ಪ್ರಭಾವವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಏನ್ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈ ದೈವಿಕ ಶಕ್ತಿಯನ್ನ ಸ್ವೀಕರಿಸೋಕೆ ಕೆಲವು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಮಾರ್ಗಗಳಿವೆ. ಮೊದಲನೇದಾಗಿ, ಮನೆ ಮತ್ತು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಪಾಸಿಟಿವ್ ಎನರ್ಜಿ ಇರೋದೇ ಸ್ವಚ್ಛತೆಯಲ್ಲಿ. ಮನೆಯಲ್ಲಿ ಶಾಂತಿಯನ್ನ ಕಾಪಾಡಿ, ಜಗಳ, ಜೋರು ಮಾತುಗಳನ್ನ ಅವಾಯ್ಡ್ ಮಾಡಿ. ಈ 5 ದಿನಗಳಲ್ಲಿ 1 ದಿನವಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಸಮರ್ಪಣೆ ಮಾಡಿ. ಶ್ರದ್ಧೆಯಿಂದ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಕೊನೆಯದಾಗಿ, ಸಾಧ್ಯವಾದ್ರೆ ಮೂಕ ಪ್ರಾಣಿಗಳಿಗೆ ಆಹಾರ ನೀಡಿ. ಕರುಣೆ ಅನ್ನೋದು ದೈವತ್ವಕ್ಕೆ ಹತ್ತಿರದ ದಾರಿ.
ಈ ಸಣ್ಣ ಸಣ್ಣ ಕೆಲಸಗಳೇ ದೊಡ್ಡ ಫಲಿತಾಂಶಗಳನ್ನ ತಂದುಕೊಡ್ತವೆ. ಮದುವೆ ಅಥವಾ ಸಂತಾನ ಭಾಗ್ಯಕ್ಕಾಗಿ ಬಹಳ ದಿನಗಳಿಂದ ಕಾಯ್ತಾ ಇರೋರಿಗೆ ಇಲ್ಲೊಂದು ವಿಶೇಷ ಪರಿಹಾರ ಇದೆ. ಸತತವಾಗಿ 5 ಸೋಮವಾರಗಳ ಕಾಲ ಅರಳಿ ಮರದ ಹತ್ರ ಒಂದು ದೀಪ ಹಚ್ಚಿ ಮನಸ್ಸಿನಲ್ಲಿರೋ ಆಸೆಯನ್ನ ಸ್ಪಷ್ಟವಾಗಿ ಸಂಕಲ್ಪ ಮಾಡಿಕೊಂಡು 111 ಪ್ರದಕ್ಷಿಣೆಗಳನ್ನು ಹಾಕಿ. ಇದು ಕೇವಲ ಒಂದು ಆಚರಣೆ ಅಲ್ಲ, ಇದು ನಂಬಿಕೆ ಮತ್ತು ಸಂಕಲ್ಪದ ಪ್ರತೀಕ. ಈ ಎಲ್ಲ ದೈವಿಕ ಮಾರ್ಗದರ್ಶನದ ಜೊತೆಗೆ ಬರಲಿರೋ ಅದೃಷ್ಟವನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಪ್ರಾಕ್ಟಿಕಲ್ ಎಚ್ಚರಿಕೆಯ ಮಾತನ್ನ ಗಮನದಲ್ಲಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಯಶಸ್ಸನ್ನ ರಹಸ್ಯವಾಗಿಡೋದು. ಆದಾಯದ ಬಗ್ಗೆ, ಮುಂದಿನ ಪ್ಲಾನ್ಗಳ ಬಗ್ಗೆ ಅಥವಾ ಸಾಧಿಸಿದ ಯಶಸ್ಸಿನ ಬಗ್ಗೆ ಎಲ್ಲರ ಹತ್ರನೂ ಹಂಚ್ಕೊಳ್ಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಲ್ಲರೂ ನಮ್ಮ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೆಳವಣಿಗೆಯ ಸಮಯದಲ್ಲಿ ನಮ್ಮ ಪ್ಲಾನ್ಗಳನ್ನ ರಕ್ಷಿಸ್ಕೊಳ್ಳೋದು ತುಂಬಾ ಅಗತ್ಯ. ಈ 5 ದಿನಗಳಲ್ಲಿ ಅದೃಷ್ಟವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಕ್ಕೆ ಕೆಲವು ವಿಷಯಗಳನ್ನ ಗಮನದಲ್ಲಿಡಿ. ಸೋಮವಾರ ಮತ್ತು ಶನಿವಾರ ವಿಶೇಷವಾಗಿ ಶುಭ ದಿನಗಳು. 2 ಮತ್ತು 4 ಅದೃಷ್ಟದ ಸಂಖ್ಯೆಗಳು. ಇನ್ನು ಬಣ್ಣಗಳ ವಿಷಯಕ್ಕೆ ಬಂದ್ರೆ ಕೆಂಪು, ಹಸಿರು, ಹಳದಿ, ಕಪ್ಪು, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಅನುಕೂಲಕರ. ಹಾಗೆ ಒಂದು ಸಣ್ಣ ಎಚ್ಚರಿಕೆ, ಆರ್ ಮತ್ತು ಎಸ್ ಅಕ್ಷರಗಳಿಂದ ಹೆಸರು ಶುರುವಾಗುವವರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ. ಮತ್ತು ಸೋಮವಾರ ಮತ್ತು ಶನಿವಾರದಂದು ನೀಲಿ ಬಣ್ಣದ ಬಟ್ಟೆ ಹಾಕೋದನ್ನ ಆದಷ್ಟು ತಪ್ಪಿಸಿದ್ರೆ ಒಳ್ಳೆಯದು. ಈಗ ದೈವಿಕ ಶಕ್ತಿ ಜೊತೆಗಿದೆ, ಬದಲಾವಣೆ ಬಾಗಿಲು ತೆರೆದಿದೆ. ಇಷ್ಟು ದಿನಗಳಿಂದ ಕನಸು ಕಂಡಿದ್ದ ಭವಿಷ್ಯವನ್ನ ಕಟ್ಟಿಕೊಳ್ಳೋಕೆ ಸಿಕ್ಕಿರೋ ಈ ಅದ್ಭುತ ಅವಕಾಶವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಮಾತ್ರ ಈಗ ಯೋಚಿಸಬೇಕಾದ ವಿಷಯ. ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ. ಮಹಾದೇವನ ಕೃಪೆ ಸದಾ ಇರಲಿ. ಶುಭವಾಗಲಿ.